ಕೊಟ್ಟ ಸಾಲವನ್ನ ವಾಪಸ್ ಕೇಳಿದ್ದಕ್ಕೆ ಉಸಿರನ್ನೇ ನಿಲ್ಲಿಸಿದ್ದಾನೆ ವ್ಯಕ್ತಿಯೋರ್ವ. ಜಾತ್ರೆಗೆ ಕರೆದೊಯ್ದು ಉಸಿರನ್ನೇ ನಿಲ್ಲಿಸಿದ್ದಾನೆ ಖತರ್ನಾಕ್. ಬೆಳಗಾವಿಯ ನಂದಗಡ ಮೂಲದ ಅಂಗನವಾಡಿ ಟೀಚರ್ ಮರ್ಡರ್. ನೋಡಿ, ಕೊಟ್ಟ ಸಾಲವನ್ನ ವಾಪಸ್ ಕೇಳಿದ್ದಕ್ಕೆ ಉಸಿರನ್ನೇ ನಿಲ್ಲಿಸ್ಬಿಟ್ಟಿದ್ದಾನೆ ವ್ಯಕ್ತಿ. ಬೆಳಗಾವಿಯ ನಂದಗಡ ಮೂಲದ ಅಂಗನವಾಡಿ ಟೀಚರ್ನ ಮರ್ಡರ್ ಆಗಿದೆ. 5 ಲಕ್ಷ ಹಣ ವಾಪಸ್ ಕೇಳಿದ್ದಕ್ಕೆ ಉಸಿರೇ ನಿಲ್ಲಿಸ್ಬಿಟ್ಟಿದ್ದಾನೆ ಪಾಪಿ ಪ್ರಿಯಾಕರ. ಜಾತ್ರೆಗೆ ಕರೆದೊಯ್ದು ಅಂಗನವಾಡಿ ಶಿಕ್ಷಕಿಯನ್ನ ಹತ್ಯೆಗೈದಿದ್ದಾನೆ ಕಿರಾತಕ. 50 ವರ್ಷದ ಅಶ್ವಿನಿ ಪಾಟೀಲ್ ಮೃತಪಟ್ಟ ಅಂಗನವಾಡಿ ಶಿಕ್ಷಕಿ. ಅಕ್ಟೋಬರ್ 2ರಂದು ಜಾತ್ರೆಗೆ ಅಂತ ಹೇಳಿ ಹೋಗಿದ್ದಂತಹ ಅಶ್ವಿನಿ ಪಾಟೀಲ್ ಜೊತೆ ಅನೈತಿಕ ಸಂಬಂಧವನ್ನ ಹೊಂದಿದ್ದ ಶಂಕರ್ ಅನ್ನೋದು ಗೊತ್ತಾಗ್ತಾ ಇದೆ. ಜಾತ್ರೆಯ ನೆಪ ಹೇಳ್ಕೊಂಡು ಕರೆದುಕೊಂಡು ಹೋಗಿದ್ದಂತಹ ಶಂಕರ್ ತಲೆಗೆ ರಾಡ್ನಿಂದ ಹೊಡೆದು ಹತ್ಯೆ ಮಾಡಿದ್ದಾನೆ. ಜಾತ್ರೆಗೆ ಹೋದಾಗಿನಿಂದ ಮನೆಗೆ ಬರದೇ ಇದ್ದಾಗ ಮಿಸ್ಸಿಂಗ್ ಕೇಸ್ ದಾಖಲಾಗಿದೆ. ರಾಮನಗರ ಅರಣ್ಯ ಪ್ರದೇಶದಲ್ಲಿ ಅಶ್ವಿನಿಯ ಶವ ಪತ್ತೆಯಾಗಿದೆ. ರಾಮನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ ರಾಮನಗರ ಪೊಲೀಸ್ನವರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಆಕೆಯೇ ಅಶ್ವಿನಿ ಪಾಟೀಲ್. ಗಂಡ ಒಂದು ಕಡೆ ಗೋವಾದಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ. ಸೊ ಹಾಗಾಗಿ ಅದನ್ನೇ ಸಲಿಗೆಯಾಗಿ ಇಟ್ಕೊಂಡಂತಹ ಅಶ್ವಿನಿ ಪಾಟೀಲ್ ಬೇರೆಯೊಬ್ಬರ ಜೊತೆಗೆ ಅನೈತಿಕ ಸಂಬಂಧನ ಹೊಂದಿದ್ರು ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ನೋಡಿ, ಶಂಕರ್ ಅನ್ನೋರ ಜೊತೆ ಅನೈತಿಕ ಸಂಬಂಧವನ್ನ ಹೊಂದಿದ್ರು. ಯಾವಾಗ ಈ ಒಂದು ಪ್ರಕರಣ ಬೆಳಕಿಗೆ ಬಂತಪ್ಪ ಅಂತಂದ್ರೆ, ಕೇಸ್ ದಾಖಲಾದ 4 ದಿನದಲ್ಲಿ ಅರಣ್ಯ ಪ್ರದೇಶದಲ್ಲಿ ಶವ ಪತ್ತೆಯಾಗಿದೆ. ನೀವು ಬಾರ್ರಿ ಅಂತ್ರಿ ಈಗ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಹೋಗಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ನೋಡಿ, ಅಕ್ರಮ ಸಂಬಂಧ ಇಟ್ಕೊಂಡಿದ್ದು ಅಲ್ಲದೆ ಆಕೆಯ ಬಳಿ 5 ಲಕ್ಷ ಹಣ ಪಡೆದುಕೊಂಡು ಆಕೆ ವಾಪಸ್ ಕೇಳಿದಾಗ ಹೈ ಡ್ರಾಮಾ ಮಾಡಿ ಆಕೆಯನ್ನ ಕೊಂದು ಹಾಕಿದ್ದಾನೆ ಭೂಪ. ಸದ್ಯಕ್ಕೆ ಈ ಒಂದು ಪ್ರಕರಣವನ್ನ ಯಾವ ರೀತಿಯಾಗಿ ಭೇದಿಸಿದ್ರು ಪೊಲೀಸ್ನವರು ಅಂತ ಹೇಳಿ. ಏನಂತಂದ್ರೆ ಅಕ್ಟೋಬರ್ 2ರಂದು ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಏನು ಕಕ್ಕೇರಿ ಬಿಷ್ಟಮಾದೇವಿ ಜಾತ್ರೆ ಇರುತ್ತೆ. ಈ ಜಾತ್ರೆಗೆ ಏನಂತಂದ್ರೆ ಶಿಕ್ಷಕಿ ಅಶ್ವಿನಿ ಅವ್ರನ್ನ ಏನು ಕರ್ಕೊಂಡು ಹೋಗಿರ್ತಾನೆ. ಏನೋ ಈತ ಸ್ವಲ್ಪ ಏನು ಹಂತಕ ಈತ ಏನಂತಂದ್ರೆ ಕಳೆದ 5-6 ವರ್ಷದಿಂದ ಏನೋ ಶಿಕ್ಷಕ ಜೊತೆ ಸಂಪರ್ಕದಲ್ಲಿರ್ತಾನೆ. ಏನು ಆ ಸಂಪರ್ಕದಂತ ಸಂದರ್ಭದಲ್ಲಿ ತನ್ನ ಮನೆ ಕಟ್ಟುವಂತ ಸಂದರ್ಭದಲ್ಲಿ 5 ಲಕ್ಷ ಹಣವನ್ನ ಇಸ್ಕೊಂಡಿರ್ತಾನೆ. ಯಾವಾಗ ಏನು ಶಿಕ್ಷಕ ಏನಂತಂದ್ರೆ ಅಶ್ವಿನಿ ಅವರು ಅದನ್ನ ವಾಪಸ್ ಕೇಳಿದಾಗ ಈತ ಹಂತಕ ಏನು ಶಂಕರ್ ಇದ್ದಾನೆ, ಈತ ಏನು ಅಶ್ವಿನಿ ಅವ್ರನ್ನ ಕೊಲೆ ಮಾಡ್ಲಿಕ್ಕೆ ಸಂಚಲನ ರೂಪಿಸ್ತಾನೆ. ಈ ನಿಟ್ಟಿನಲ್ಲಿ ಅಕ್ಟೋಬರ್ 2ರಂದು ಏನು ಬಿಷ್ಟಮಾದೇವಿ ಜಾತ್ರೆ ಸಂದರ್ಭದಲ್ಲಿ ಜಾತ್ರೆಗೆ ಕರೆದುಕೊಂಡು ಹೋಗಿ ನಂತರ ಅಲ್ಲಿಂದ ಹೊರಗಡೆ ಏನಂತಾರೆ ನಿರ್ಜನ ಪ್ರದೇಶದಲ್ಲಿ ಹೋಗಿ ಕತ್ತು ಹಿಸುಕಿ ಕೊಲೆ ಮಾಡ್ತಕ್ಕಂಥದ್ದು. ಏನು ರಾಮನಗರದ ಕಾಡಿನಲ್ಲಿ ಕತ್ತು ಹಿಸುಕಿ ಕೊಲೆ ಮಾಡಿ ಏನು ಮೃತದೇಹವನ್ನ ಅಲ್ಲೇ ಎಸೆದು ಹೋಗಿರ್ತಾನೆ. ನಂತರ ಏನು
ವಾಪಸ್ಸು ತನಗೂ ಅದಕ್ಕೂ ಸಂಬಂಧ ಇಲ್ಲದ ರೀತಿಯಲ್ಲೇ ಉಳಿದಿರ್ತಾನೆ. ಆಮೇಲೆ ಯಾವಾಗ ಏನು ಮಿಸ್ಸಿಂಗ್ ಕಂಪ್ಲೀಟ್ ಆಗುತ್ತೆ, ಅಶ್ವಿನಿ ಅವರ ಕಾಣದ ಹಿನ್ನೆಲೆಯಲ್ಲಿ ಮಿಸ್ಸಿಂಗ್ ಕಂಪ್ಲೀಟ್ ಆದ ತಕ್ಷಣ ನಂದಗಡ ಪೊಲೀಸರು ಎಚ್ಚೆತ್ತುಕೊಂಡು ವಿಚಾರಣೆ ಹಂತ ಕೈಗೊಂಡ ಸಂದರ್ಭದಲ್ಲಿ ಆತ ಕೂಡ ಅವಾಗ ನನಗೆ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಮಾತನ್ನ ಹೇಳ್ತಾನೆ. ನಂತರ ಏನು ಪೊಲೀಸ್ ಭಾಷೆಯಲ್ಲಿ ಆತನನ್ನ ಮಾತಾಡಿಸಿದಾಗ ವಿಷಯ ಕೂಡ ಈಗ ಹೊರಗೆ ಬಿದ್ದಿರತಕ್ಕಂಥದ್ದು. ಆತನ ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಅಲ್ಲದೆ ಈ ಕುರಿತಂತೆ ಏನು ಕಾರವಾರ ಜಿಲ್ಲೆಯ ರಾಮನಗರ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿರ್ಕೊಂಡು ಈಗಾಗಲೇ ಆತನ ಅಲ್ಲಿ ವಶಕ್ಕೆ ಕೊಟ್ಟಿದ್ದಾರೆ. ನಂತರ ಆತನನ್ನ ನಂದಗಡ ಪೊಲೀಸ್ ಸ್ಟೇಷನ್ಗೆ ವರ್ಗಾವಣೆ ಮಾಡಿಕೊಂಡು ಇನ್ನೂ ಹೆಚ್ಚಿನ ತನಿಖೆಯನ್ನು ನಡೆಸಲಿಕ್ಕೆ ತಯಾರಿನೂ ಕೂಡ ಪೊಲೀಸರು ನಡೆಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ರಾಜೇಶ್.